ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜ್ಞಾನ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಗಳಲ್ಲಿ 3 ಪ್ರಕಾರಗಳು: ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳ 13 ಇವೆ, ವ್ಯಂಜನಗಳು 34 ಇವೆ, ಯೋಗವಾಹಗಳು 2 ಇವೆ. ಸ್ವರಗಳಲ್ಲಿ 3 ಪ್ರಕಾರಗಳು: ಹ್ರಸ್ವಸ್ವರಗಳು, ದೀರ್ಘಸ್ವರಗಳು, ಪ್ಲುತಸ್ವರಗಳು. ವ್ಯಂಜನಗಳಲ್ಲಿ 2 ಪ್ರಕಾರಗಳು: ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ಮೊದಲ 25 ಅಕ್ಷರಗಳಿಗೆ ವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ ಮತ್ತು ಕೊನೆಯ 9 ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ ಎನ್ನುತ್ತಾರೆ. ವರ್ಗೀಯ ವ್ಯಂಜನಗಳಲ್ಲಿ 3 ಪ್ರಕಾರಗಳು: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಇನ್ನು ಯೋಗವಾಹಗಳು. ಯೋಗವಾಹಗಳಲ್ಲಿ 2 ಪ್ರಕಾರಗಳು: ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ಎಂದರೆ ಅಂ, ವಿಸರ್ಗ ಎಂದರೆ ಅಹ. ಸ್ವರ ಎಂದರೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳೆನ್ನುತ್ತಾರೆ. ಸ್ವರಗಳಲ್ಲಿ ಒಟ್ಟು 13 ಸ್ವರಗಳಿವೆ. ಅವು ಯಾವೆಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಸ್ವರದಲ್ಲಿ 3 ಪ್ರಕಾರಗಳು: ಹ್ರಸ್ವಸ್ವರಗಳು, ದೀರ್ಘಸ್ವರಗಳು, ಪ್ಲುತಸ್ವರಗಳು. ಹ್ರಸ್ವಸ್ವರಗಳೆಂದರೇನು? ಒಂದು ಮಾತ್ರಾಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವಸ್ವರಗಳೆನ್ನುತ್ತಾರೆ. ಒಟ್ಟು 6 ಹ್ರಸ್ವಸ್ವರಗಳಿವೆ. ಅವು ಯಾವೆಂದರೆ ಅ, ಈ, ಉ, ಋ, ಎ, ಓ. ದೀರ್ಘಸ್ವರಗಳೆಂದರೇನು? 2 ಮಾತ್ರಾಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘಸ್ವರಗಳೆನ್ನುತ್ತಾರೆ. ಒಟ್ಟು 7 ದೀರ್ಘಸ್ವರಗಳಿವೆ. ಅವು ಯಾವೆಂದರೆ ಆ, ಈ, ಉ, ಎ, ಐ, ಓ, ಔ. ಪ್ಲುತಸ್ವರಗಳೆಂದರೇನು? 2ಕ್ಕಿಂತ ಹೆಚ್ಚು ಮಾತ್ರಾಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತಸ್ವರಗಳೆನ್ನುತ್ತಾರೆ. ಉದಾಹರಣಾರ್ಥ: ಹೇ ರಾಮ, ಓ ದೇವರೇ. ಮುಂದಿನ ವಿಡಿಯೋದಲ್ಲಿ ವ್ಯಂಜನ ಎಂದರೇನು ಮತ್ತು ವ್ಯಂಜನಗಳ ಪ್ರಕಾರಗಳನ್ನು ನೋಡೋಣ.